ನೋಡಿ ಇಲ್ಲಿ ಶ್ರೀ ಬಸವೇಶ್ವರ ಐಕ್ಯ ಮಂಟಪ. ಇದು ಕೂಡಲ ಸಂಗಮನಾಥನ ಮಂದಿರದ ಎದುರುಗಡೆ ಇರುವಂಥದ್ದು. ಇದನ್ನು ನಾವು ಮೆಟ್ಟಿಲುಗಳು ಏರುವುದರ ಮುಖಾಂತರ ನಾವು ಹೋಗೋಣ. ನೋಡಿ ಈ ರೀತಿ ಮೆಟ್ಟಿಲುಗಳನ್ನು ಏರುತ್ತಾ ಹೋಗಬೇಕು. ಒಂದು ಬಸವೇಶ್ವರ ಐಕ್ಯ ಮಂಟಪವನ್ನು ನೋಡಲು ನೋಡಿ ಹೀಗೆ ಮುಂದೆ ನಾವು ಸಾಗಬೇಕು. ಇಲ್ಲಿ ನೋಡಿ ಒಳಗಡೆ ವಚನಗಳಿವೆ. ತುಬುರವನ ಕೊಳ್ಳಿಯಂತೆ ಉರಿವಾತ ಭಕ್ತನೇ, ಹುಸಿದು ತಂದು ಮಾಡುವಾತ ಭಕ್ತನೇ, ಭಕ್ತರ ಕುಲವನೆತ್ತಿ ನಿಂದಿಸುವಾತ ಭಕ್ತನೇ, ನಿಂದಯ ಶಿವಭಕ್ತನಾಂ ಕೋಟಿ ಜನ್ಮನಿ ಸೂಕರಹ, ಉರಿಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವೆ. ಮತ್ತು ಹಾಗೆ ಹೋದಂಗೆಲ್ಲ ಇಲ್ಲೆಲ್ಲ ವಚನಗಳಿದ್ದಾವೆ. ಇಲ್ಲಿ ನೋಡಿ ಅಕ್ಕ ಮಹಾದೇವಿಯ ಒಂದು ವಚನ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿ ತೊಡೆ ನೆಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗೆ ಅಂಜಿ ತೊಡೆ ನೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ, ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಈ ಒಂದು ಅಕ್ಕಮಹಾದೇವಿ ವಚನ. ನಂತರ ಹಾಗೆ ಮುಂದೆ ಹೋಗಬೇಕು. ಆಮೇಲೆ ಮುಂದೆ ಇಲ್ಲಿ ಒಂದು ಅಲ್ಲಮ ಪ್ರಭುಗಳ ವಚನವನ್ನು ನೋಡ್ಬೋದು. ಇಲ್ಲಿ ನೋಡಿ ಅಲ್ಲಮ ಪ್ರಭುಗಳು ಆಸೆಗೆ ಸತ್ತುದು ಕೋಟಿ, ಆಮಿಷಕ್ಕೆ ಸತ್ತುದು ಕೋಟಿ, ಹೊನ್ನ ಹೆಣ್ಣ ಮಣ್ಣಿಂಗೆ ಸತ್ತುದು ಕೋಟಿ, ಗುಹೇಶ್ವರ ನಿಮಗಾಗಿ ಸತ್ತವನಾರನು ಕಾಣೆ. ಅಲ್ಲಮ ಪ್ರಭುದೇವರು ಈ ರೀತಿಯಲ್ಲಿ ಹೇಳಿರುವಂಥದ್ದು. ಹಾಗೆ ಮುಂದೆ ಹೋಗ್ತಾ ಇಲ್ಲಿ ನೋಡಿ ಈ ಕಡೆ ಇಲ್ಲಿ ಕಟಂಜನ ಇದೆ. ಈ ಒಂದು ಕಟಂಜನದಲ್ಲಿ ನೋಡಿ ಇಲ್ಲಿ ನೀರನ್ನು ನಾವು ಕಾಣ್ಬೋದು. ಈ ಕಡೆ ಕಟಂಜನ ನೋಡಿ, ಇಲ್ಲಿ ಸಹ ನಾವು ನೀರನ್ನು ನೋಡಬಹುದು. ಹಾಗೆ ಇಲ್ಲಿ ಮುಂದೆ ಒಂದು ಬಸವಣ್ಣನವರ ವಚನ ಇದೆ. ಇಲ್ಲಿ ಏನಿದೆ ಎಂದು ನೋಡಿದಾಗ, ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ, ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ಮನದೊಡೆಯನಿದ್ದಾನೋ ಇಲ್ಲವೋ ಇಲ್ಲ ಕೂಡಲ ಸಂಗಮ ದೇವ. ಇದು ಒಂದು ಬಸವಣ್ಣನವರು ಹೇಳಿರ್ತಕ್ಕಂಥ ಈ ಒಂದು ವಚನ. ಹಾಗೆ ಮುಂದೆ ಒಳಗಡೆ ಹೋಗುವ. ಇದು ನೋಡ್ರಿ ಬಸವೇಶ್ವರ ಐಕ್ಯ ಮಂಟಪ. ಇಲ್ಲಿ ಮೇಲೆ ಒಂದು ಈಶ್ವರನ ಮೂರ್ತಿ ಇದೆ. ಇಲ್ಲಿ ಹೀಗೆ ಕೆಳಗಡೆ ನಾವು ಇವಾಗ ಮೇಲೆ ಬಂದೆವು, ಈಗ ಮತ್ತೆ ಕೆಳಗಡೆ ಮೆಟ್ಟಿಲುಗಳನ್ನು ಇಳಿಯುತ್ತಾ ಇವಾಗ ನಾವು ಬಸವೇಶ್ವರ ಒಂದು ಐಕ್ಯ ಮಂಟಪವನ್ನು ಇದನ್ನು ನೋಡಿ ಇಲ್ಲಿ ಒಳಭಾಗದಲ್ಲಿ ಮಾಡಿರುವಂಥದ್ದು ನೋಡಿ. ಇಲ್ಲಿ ಹೀಗೆ ನಾವು ಹೋಗಬೇಕು ನೋಡಿ. ಇಲ್ಲಿ ನೋಡಿ ಹಾಗೆ ಮೆಟ್ಟಿಲುಗಳು
ಇಲ್ಲಿ ನೋಡಿ, ಇಲ್ಲಿ ಆಯ್ಕೆ ಮಂಟಪ ಇಲ್ಲಿರುವಂಥದ್ದು ನೋಡಿ. ಇಲ್ಲಿ ಇವಾಗ ನಾವು ಈ ಎಲ್ಲ ಮೆಟ್ಟಿಲುಗಳನ್ನು ನೋಡಿ, ಹೀಗೆ ಎಲ್ಲ ಮೆಟ್ಟಿಲುಗಳ ಮುಖಾಂತರ ನಾವು ಒಂದು ಆಯ್ಕೆ ಮಂಟಪಕ್ಕೆ ನಾವು ಹೋಗಬೇಕು.